ಮಧ್ಯರಾತ್ರಿ 2 ಗಂಟೆ ಆಗಿದೆ. ಇವಾಗ ಬಂದಿದ್ದೀನಿ ಚಂಡೀಗಢ ರೈಲ್ವೆ ಸ್ಟೇಷನ್ಗೆ. ಇಲ್ಲಿಂದ ನಾನು ಹೋಗ್ಬೇಕಾಗಿರೋದು ಪಂಜಾಬ್ಗೆ. ಬನ್ನಿ ಹೋಗೋಣ. ಫೈನಲಿ ಟಿಕೆಟ್ ತೊಗೊಂಡೆ. 95 ರೂಪೀಸ್ ಇದೆ ಇಲ್ಲಿಂದ ಪಂಜಾಬ್ಗೆ ಚಂಡೀಗಢಿಂದ. ಬಟ್ ಇಲ್ಲಿ ನೋಡಿ ಯಾವ ಥರ ಮಲಗಿದ್ದಾರೆ. ಇದೇ ಲೈಫು. You can also have one glass. No, no. Water? I am normal water. Water? नहीं नहीं. Normal water. Normal water? नार्मल वाटर है ना. I have Okay. Put here. ಇವರು ಬಾಟ್ಲಲ್ಲಿ ನೀರು ಕುಡಿಯಲ್ಲ, ಲೋಟದಲ್ಲೇ ನೀರು ಕುಡಿತೀನಿ ಅನ್ನೋದು. ನೋಡಿ ಲೋಟನೂ ತಗೊಬಂದಿದ್ದಾರೆ ಇವರು ಮನೆಯಿಂದ. ಫೈನಲಿ ಚಂಡೀಗಢ ಫ್ರಂಟಲ್ಲೇ ನಮಗೊಂದು ಎಕ್ಸಲೇಟ್ರ್ ಇದೆ. ಪರವಾಗಿಲ್ಲ. ನನ್ನ ಫ್ರೆಂಡ್ಸ್ ಬರ್ತಾ ಇದ್ದಾರೆ ಅಲ್ಲಿಂದ. ಬಟ್ ಅವರೊಂಥರ ಲೋಟ ತಗೊಂಡವ್ರೆ ಮನೆಯಿಂದ ನೀರು ಕುಡಿಯೋಕ್ಕೆ. ಬಟ್ ಇವ್ರ ಕಲ್ಚರೇ ಈ ಥರ ಅನಿಸುತ್ತೆ. ಬಟ್ ಅವ್ರು ಅದೇನೇ ಹೇಳಿದ್ದು, ಕಲ್ಚರ್ ನಮ್ದು ಇದೇನೇ ಬರೋದು, ನಾವು ನೀರು ಅದರಲ್ಲೇ ಕುಡಿಯೋದು, ನಾವು ನೀರನ್ನ ನಾರ್ಮಲ್ ಬಾಟಲ್ ಕುಡಿಯೋಲ್ಲ ಅಂತ. ಪ್ಲ್ಯಾಟ್ಫಾರ್ಮ್ ನಂಬರ್ 1 ನಂದು ಇಲ್ಲೇ ಇದೆ ಸದ್ಯ. ಇಲ್ಲೋಗ್ಬೇಕೀಗ. ಫೈನಲಿ ಈಗ ಟ್ರೈನ್ ಬರ್ತಾ ಇದೆ. ಬಟ್ ಇಲ್ಲೂ ತುಂಬ ಚಳಿ ಇದೆ. ಯಪ್ಪ, ಎಲ್ಲೋದ್ರೂ ಚಳಿನೇ ಆಯಿತು. ಅದಕ್ಕೆ ಫಸ್ಟು ಪಂಜಾಬ್ಗೆ ಹೋಗಬೇಕು. ಪಂಜಾಬಲ್ಲಿ ತುಂಬ ಬಿಸಿಲಿದೆ ಅಂತೆ. ಫೈನಲಿ ಟ್ರೈನ್ ಬಂತು. ನಾನು ಹೋಗೋದು ಪಂಜಾಬ್ಗೆ ಇದೇ ಟ್ರೈನಲ್ಲಿ. ಎಕ್ಸ್ಪ್ರೆಸ್ ಟ್ರೈನ್ ಇದು. ಫೈನಲಿ ಪಂಜಾಬ್ಗೆ ಬಂದೆ. ಇವಾಗ ಟೈಮ್ ಈಗ 7 ಗಂಟೆ ಇದೆ. ಈಗ ಇಲ್ಲಿಂದ ಫಸ್ಟು ನಾನು ಹಾಸ್ಟೆಲ್ ಹುಡುಕಬೇಕು. ಫಸ್ಟು ಹಾಸ್ಟೆಲ್ಗೆ ಹೋಗಬೇಕು ಲೋ ಬಜೆಟಲ್ಲಿ. ಆಲ್ರೆಡಿ ಮನಾಲಿಲಿ ತುಂಬ ದುಡ್ಡು ವೇಸ್ಟ್ ಆಗಿದೆ. ಈಗ ಸ್ವಲ್ಪ ದುಡ್ಡನ್ನ ಉಳಿಸ್ಬೇಕು. ಪಂಜಾಬಲ್ಲಿ ಒಂದೇ ಭಾರತ್ ಇದೆ ನೋಡಿ. ಫೈನಲ್ ಇದೆ ಅಮೃತ್ಸರದ್ದು ರೈಲ್ವೆ ಸ್ಟೇಷನ್ ಎಂಟ್ರಿ. ಆ ಸೈಡಿಂದ ಎಕ್ಸಿಟ್ ಮಾತ್ರ ಈ ಕಡೆ ಕೊಟ್ಟಿದ್ದಾರೆ. ಬಟ್ ರೈಲ್ವೆ ಸ್ಟೇಷನ್ ಚೆನ್ನಾಗಿದೆ ನೋಡೋಕ್ಕೆ. ಬೆಳಗ್ಗೆ ದೇವ್ರ ಫೋಟೋನೇ ನೋಡ್ಬಿಟ್ಟೆ ನಾನು. ಇದೆ ನೋಡಿ. ಇವಾಗ ಊಬರ್ ಬುಕ್ ಮಾಡಿದ್ದೆ. ಊಬರಿಂದ ಹೋಗ್ತಾ ಇದ್ದೀನಿ. ಈಗ ನಮ್ಮ ಪಂಜಾಬ್ ಬೈಕ್ ಕರ್ಕೊಯ್ತಾ ಇದ್ದಾರೆ ನನ್ನ. ಬೆಳಿ ಯಾವ ಥರ ಕಾಣೋದು ನೋಡಿ ಪಂಜಾಬ್. ಫೈನಲಿ ಪಂಜಾಬ್ ಬಂದು ಫ್ರೆಶ್ ಅಪ್ ಆಗಿದ್ದೀನಿ. ಇವಾಗ ನಾನು ಹಾಸ್ಟೆಲಲ್ಲಿದ್ದೀನಿ. ಹಾಸ್ಟೆಲ್ ತೋರಿಸ್ತೀನಿ ನೋಡಿ. ಜಸ್ಟ್ 300 ರೂಪಾಯಿ. ಇದೇ ಕಿಚನ್ನು, ಪ್ಲೇಯಿಂಗ್ ಏರಿಯಾ. ಇಲ್ಲಿಂದ ಫಸ್ಟ್ ಫ್ಲೋರ್ ನಂದು. ಇದೆ ನಮ್ಮ ಬೆಡ್ಡು. ಬಟ್ ಚೆನ್ನಾಗಿದೆ. ಇದೊಂದು ಲಾಕರ್. ಈ ಪಂಜಾಬಲ್ಲೆಲ್ಲ ಒಂಥರ ಸಖತ್ತಾಗಿರುತ್ತೆ ನೋಡೋದಕ್ಕೆ. ಎಲ್ಲರೂ ಟೋಪಿ ಕಟ್ಕೊಂಡು ಪ್ರತಿಯೊಬ್ಬರು ಆ ಥರನೇ ಇರ್ತಾರೆ ಇಲ್ಲಿ. ಬಟ್ ಒಳ್ಳೆ ಜನ ಇಲ್ಲಿ ಮಾತ್ರ. ಸಾವಿರಾರು ಸೈನಿಕರ ಸತ್ತ ಜಾಗ ಇದು. ಒಂದೇ ಗುಂಡಿಯಲ್ಲಿ ಎಷ್ಟು ಸಾವುಗಳು ಗೊತ್ತಾ? ಬನ್ನಿ ತೋರಿಸ್ತೀನಿ. ಅಲ್ಲಿದೆ ನೋಡಿ ಗೋಲ್ಡನ್ ಟೆಂಪಲ್. Head southeast on Mahanasim Road toward Heritage Alley. ಇಲ್ಲಿದೆ ನಾವು ಹೋಗ್ಬೇಕಾಗಿರೋದು. ಫೈನಲಿ ಈ ಜಾಗದಲ್ಲಂತೂ ಎನಿ ಟೈಮ್ ಟ್ರಾಫಿಕ್ ಇದ್ದೇ ಇರುತ್ತೆ. ಯಪ್ಪ, ತುಂಬ ಟ್ರಾಫಿಕ್ ಇರುತ್ತೆ ಈ ಜಾಗದಲ್ಲಿ. ಫೈನಲಿ ಇಲ್ಲೇ ಇರೋದು ಎಂಟ್ರಿ.
ಇಲ್ಲೇ ಪ್ರತಿಭೆಗಳು ಮಾಡಿದ್ದಾರೆ ನೋಡಿ. ಒಂದೇ ಮಾತರಂ ಅಂತ ಎಲ್ಲ ಕಡೆ ಹಾಕಿ ಇದು ಮಾಡಿದ್ದಾರೆ. ಬಟ್ ಬಿಸಿಲಿಗೆ ಕಾಣ್ತಾ ಇರಲ್ಲ ನಿಮಗೆ, ಅದರಿಂದ. ಸಾವಿರಾರು ಸೈನಿಕರ ಸಾವಿನ ಜಾಗ ತೋರಿಸ್ತೀನಿ ಬನ್ನಿ. ಸಾವಿರಾರು ಪ್ರಾಣ ಕಳೆದುಕೊಂಡ ಬಾವಿ ಇದು. ಬಟ್ ಈ ಬಾವಿಗೆ ಆ ಕಡೆಯಿಂದ ದಾಳಿ ಮಾಡ್ತಾ ಇದ್ದಾಗ ಜನಗಳು ಬಚಾಯಿಸ್ಕೊಳ್ಳೋಕ್ಕೋಸ್ಕರ ಇಲ್ಲಿ ಬಂದು ಒಳಗಡೆ ಹೋಗ್ತಾರೆ. ಬಟ್ ಇಲ್ಲೂ ಬಿಡಲ್ಲ ಅವರು, ಇಲ್ಲೂ ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ. ಬಟ್ ತುಂಬ ಆಳ ಇದೆ. ಬಟ್ ಇಂಡಿಯಾ ಬಗ್ಗೆ ತಿಳ್ಕೊಬೇಕಾದ್ರೆ ಫಸ್ಟ್ ಬರಬೇಕಾಗಿರೋದು ನಾವು ಅಮೃತ್ ಸಾಗರ್. ಬಟ್ ಎಲ್ಲ ಥರ ಇದೆ, ತೋರಿಸ್ಕೊಡ್ತೀನಿ ನಿಮಗೆ ನಾನು. ಬಟ್ ಎಲ್ಲೇ ಹೋದರೂ ಒಂದೇ ಮಾತರಂ ಬಿಟ್ರೆ ಬೇರೆ ಯಾವ ಸಾಂಗು ಹಾಕಲ್ಲ ಇಲ್ಲಿ. ಬಟ್ ಒಳ್ಳೆ ವೈಬ್ ಇದೆ ಪ್ಲೇಸ್ ಮಾತ್ರ. ಇಲ್ಲಿದೆ ಅವರದ್ದು ಒಂದು ಪ್ರತಿಭೆಯ ಒಂದು ಬಟ್ ನಾನು ಲಾಸ್ಟ್ ಟೈಮ್ ಬರಬೇಕಾದ್ರೆ ಇಲ್ಲಿ ವಿಡಿಯೋ ಪ್ಲೇ ಮಾಡಿದರು. ಬಟ್ ಈ ಸತಿ ಏನೂ ಪ್ಲೇ ಮಾಡಿಲ್ಲ. ಆ್ಯಕ್ಚುಲಿ ಇಲ್ಲಿ ಯಾವಾಗಲೂ ವಿಡಿಯೋ ಪ್ಲೇ ಮಾಡ್ತಾಯಿದ್ರು. ಆ್ಯಕ್ಚುಲಿ ಪ್ಲೇ ಆಗ್ತಾಯಿದೆ, ಬಟ್ ಕ್ಲಿಯರಿಟಿ ಕಾಣ್ತಾ ಇಲ್ಲ. ಲಾಸ್ಟ್ ಟೈಮ್ ತುಂಬ ನೀಟಾಗಿ ಕಾಣ್ತಾ ಇತ್ತು. ಪ್ರೊಜೆಕ್ಟ್ರು ತುಂಬ ಹಳದಾಗ್ಬಿಟ್ಟಿದೆ, ಅದರಿಂದ ಏನೂ ಕಾಣ್ತಾ ಇಲ್ಲ. ಬಟ್ ಆಲ್ರೆಡಿ ಅಲ್ಲಿ ಪ್ಲೇ ಆಗ್ತಾಯಿದೆ. ಮತ್ತು ನನಗೆ ಇಷ್ಟವಾದ ಪ್ಲೇಸ್ ಈ ಜಾಗದಲ್ಲಿ ಅಂದರೆ ಇಲ್ಲಿ ಒಂದು ಮ್ಯೂಸಿಯಂ ಇದೆ, ತೋರಿಸ್ತೀನಿ ಬನ್ನಿ. Yes, here is that video, not that way. See. ಬಟ್ ಆ್ಯಕ್ಚುಲಿ ನೀವು ಇಲ್ಲಿಗೆ ಬಂದಾಗಲೇ ಗೊತ್ತಾಗೋದು ಇಲ್ಲೇನು ಅಂತ. ಇಂಡಿಯಾ ಬಗ್ಗೆ ಬಿಟ್ರೆ ಬೇರೆ ಯಾವ್ದ್ರ ಬಗ್ಗೆ ತೋರಿಸುತ್ತೆ ಇಲ್ಲ ಇಲ್ಲಿ. ಬಟ್ ಅದಕ್ಕೆ ನನಗೆ ತುಂಬ ಇಷ್ಟ ಈ ಅಮೃತ್ ಸಾಗರ್. ಆಲ್ರೆಡಿ ವಿಡಿಯೋ ಡಾಕ್ಟರ್ ಬೋನು ಕೂಡ ಮಾಡಿದ್ದಾರೆ, ಬೇಕಾದ್ರೆ ಅವ್ರದಲ್ಲೂ ಚೆಕ್ ಮಾಡಿ ನೋಡ್ಬೋದು ನೀವು. ਆਪਣੇ ਸਥਾਨਕ ਨੇਤਾਵਾਂ ਦੀ ਗ੍ਰਿਫਤਾਰੀ ਅਤੇ ਗਾਂਧੀ ਜੀ ਨੂੰ ਪੰਜਾਬ ਵਿੱਚ ਆਉਣ ਤੋਂ ਰੋਕੇ ਜਾਣ ਦੀ ਖਬਰ ਹੈ, ਜਿਸ ਦਾ ਗੌਰਮੈਂਟ ਕਾਨੂੰਨ ਨੂੰ ਹਟਾਉਣ ਲਈ 24 ਪਾਸੀ ਪ੍ਰਦਰਸ਼ਨ ਹੋਰ ਵੀ ਤੇਜ਼ ਹੋ ਗਏ ਅਤੇ ਇਹ ਤਾਂ ਅੰਗਰੇਜ਼ ਕਦੇ ਵੀ ਬਰਦਾਸ਼ਤ ਨਹੀਂ ਕਰ ਸਕਦੇ ਸਨ, ਕਿਉਂਕਿ ਉਹਨਾਂ ਵਿੱਚ ਫੁੱਟ ਪਾਓ ਤੇ ਰਾਜ ਕਰਨ ਦੇ ਸਿਧਾਂਤ ਤੇ ਟਿਕੀ ਹੋਈ ਸੀ। ਲੋਕਾਂ ਨੇ ਵਿਰੋਧ ਕੀਤਾ ਅਤੇ ਨੇਤਾਵਾਂ ਦੀ ਰਿਹਾਈ ਦੀ ਮੰਗ ਨੂੰ ਲੈ ਕੇ ਡਿਪਟੀ ਕਮਿਸ਼ਨਰ ਮਾਈਕਲ ਅਰਵਿੰਗ ਦੀ ਕਾਰਵਾਈ ਨੂੰ ਚੱਲ ਪਏ। ਇਸ ਸ਼ਾਂਤੀਪੂਰਨ ਜਲੂਸ ਦੇ ਗੋਲੀਆਂ ਚਲਾ ਦਿੱਤੀਆਂ ਗਈਆਂ। The slogans of Inqilaab Zindabad echoed in the Lahore jail, and the whole country, particularly the youth, stood by them. The determined youth faced the trial for various charges of sedition, including the killing of soldiers in retaliation to the death of Lala Lajpat Rai. Rajguru and Sukhdev. Bhagat Singh ಬಗ್ಗೆ that was generated from the cries and bullet sounds of Jallianwala Bagh among the youth. ಈ ಥರ ಎಲ್ಲ ನೋಡಬೇಕಂದ್ರೆ ಇಲ್ಲಿ ತುಂಬ ಖುಷಿ ಆಗುತ್ತೆ. ಅವ್ರದ್ದೊಂದು ಕಲ್ಚರ್ನ ಯಾವ ಥರ ತೋರಿಸ್ತಾ ಇದ್ದಾರೆ ನೋಡಿ, ಕಲ್ಚರ್ಗಿಂತ. ಬಟ್ ನಮ್ಮ ಇಂಡಿಯಾಗೋಸ್ಕರ ಹೋರಾಡಿದ ವ್ಯಕ್ತಿಗಳು ಅವರೆಲ್ಲ, ಅದಕ್ಕಾದ್ರೆ ನಾವು ಅಪ್ರಿಷಿಯೇಟ್ ಮಾಡಬೇಕು. ನೆಕ್ಸ್ಟ್ ನಾನು ಹೋಗ್ತಾ ಇರೋದೇ ಮೇನ್ ಮೈ ಫೇವ್ರೆಟ್ ಪ್ಲೇಸ್
ಕರ್ಕೊಂಡು ಹೋಗ್ತೀನಿ. ಬಟ್ 1:30 ಇರೋದು ಅದು. ಕರ್ಕೊಂಡು ಹೋಗ್ತೀನಿ.